ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ನ ಅಧ್ಯಕ್ಷರಾದಂತ ಸಂತೋಷ್ ಕುಮಾರ್ ಆದ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಈ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ನ ವತಿಯಿಂದ ಇದು 3ನೇ ಬಾರಿ ಯೋಗ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ನಾವು. ಇವತ್ತಿನ ಯೋಗ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಿದೀವಿ. ಸುಮಾರು ಒಂದು 200ರಿಂದ 205 ಜನ ಯೋಗಪಟುಗಳು ಭಾಗವಹಿಸಿದ್ರು. ಅದರಲ್ಲಿ ರೋಟರಿ ಕ್ಲಬ್ ಪ್ಲಸ್ ಪತಾಂಜಲಿ, ವಾಸವಿ, ಸುಮಾರು ಜನ ಯೋಗ ಕ್ರೀಡಾಪಟುಗಳು ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಕ್ಲಬ್ಬಿನ ಖಜಾಂಚಿಯಾಗಿ ಭರತ್ ಪೈಲ್ವಾನ್ ಮಾತಾಡ್ತಿರೋದು. ಈ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಹುಟ್ಟಿದ್ದು ಎಲ್ಲಾ ಕ್ರೀಡಾಪಟುಗಳು, ಎಲ್ಲ ಹಾಕಿ ಇರ್ಬೋದು, ಕುಸ್ತಿ ಇರ್ಬೋದು, ಕಬಡ್ಡಿ ಇರ್ಬೋದು, ಪ್ರತಿಯೊಂದು ನಾನಾ ತರದ ಕ್ರೀಡಾಪಟುಗಳು ಎಲ್ಲರೂ ಸೇರಿ ಈ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ನ ಹುಟ್ಟಾಕಿರೋದು. ಈ ಕ್ಲಬ್ ನಲ್ಲಿ ಪ್ರತಿ ವರ್ಷನೂ ಎಲ್ಲಾ ತರದ ಸ್ಪೋರ್ಟ್ಸ್ ಮ್ಯಾನ್ಗಳು ಇದಾರೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರದೇ ಆದಂತ ಸ್ಕಿಲ್ಗಳು, ಪ್ರಾಕ್ಟೀಸ್ಗಳು ಅತಿ ಹೆಚ್ಚು ಬರೋಂತ ಯುವಕರಿಗೆ ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕು, ಯಾವ ತರ ದೇಹ ಆರೋಗ್ಯ ಕಾಪಾಡ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದಾರೆ. ಮತ್ತೆ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಇಂದ ಇದು 3ನೇ ಬಾರಿ ಯೋಗಾಭ್ಯಾಸನ ನಾವು ಮಾಡಿದೀವಿ. ಇದಕ್ಕೆ 200ರಿಂದ 205 ಜನ ಯೋಗಪಟುಗಳು ಬಂದಿದ್ದಾರೆ. ಮತ್ತೆ ನಮ್ಮ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಪ್ರತಿ ತಿಂಗಳು ಮತ್ತೆ ಭಾರತೀಯ ಶೈಲಿ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಹಾಗೂ ಭಾರತೀಯ ಶೈಲಿ ಚಿತ್ರದುರ್ಗ ಜಿಲ್ಲಾ ಕುಸ್ತಿ ಸಂಘದಿಂದ ಕುಸ್ತಿನೂ ಆಯೋಜನೆ ಮಾಡ್ತೀವಿ. ಮತ್ತೆ ಇದರಲ್ಲಿ ಮ್ಯಾರಥಾನ್ ಮಾಡಿದೀವಿ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಇಂದ. ಮತ್ತು ಸಾಮಾಜಿಕ ಮತ್ತು ಕಲ್ಯಾಣಿಗಳನ್ನೂ ಕ್ಲೀನ್ ಮಾಡಿದೀವಿ, ಬೇರೆ ಬೇರೆ ದೇವಸ್ಥಾನಗಳನ್ನೂ ಕ್ಲೀನ್ ಮಾಡಿದೀವಿ. ಈ ಸಮಾಜಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ನಾವು ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಇಂದ ಆಯೋಜನೆ ಮಾಡ್ಕೊಂತಾನೆ ಬರ್ತಿದೀವಿ. ಇದೇ ತರ ಚಾಲೆಂಜರ್ ಸ್ಪೋರ್ಟ್ಸ್ ಕ್ಲಬ್ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಯೋಗ ತರಬೇತಿ ಮತ್ತು ಸ್ಪೋರ್ಟ್ಸಿನ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಸಹಜವಾಗಿ ಉಸಿರಾಡಿ ಧ್ಯಾನಕ್ಕೆ ಬರೋಣ. ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ನೀರು ಕೂತ್ಕೊಳ್ಳಿ. ಸೊಂಟ ನೇರ, ಬೆನ್ನು ನೇರ, ಕತ್ತಿ ನೇರ, ಕೈಗಳು ಜ್ಞಾನ ಮುದ್ರೆ, ಪದ್ಮಾಸನ, ವಜ್ರಾಸನ, ಸುಖಾಸನ, ಸಿದ್ಧಾಸನ, ಯಾವ ಆಸನದಲ್ಲಿ ಬೇಕಾದರೂ ಕೂತ್ಕೊಂಡು ನಾವು ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಮಾಡ್ಬೋದು. ಸಹಜವಾಗಿ ಉಸಿರಾಡ್ತಾ 3, 4, 5 ಹಾಗೆ ರಿವರ್ಸ್ 5